ನೆಹೆಮೀಯ ಅಧ್ಯಾಯ 4. ನಾವು ಪೌಳಿಗೋಡೆಯನ್ನು ಕಟ್ಟುತ್ತಿದ್ದ ಸುದ್ದಿಯು ಸನ್ಬಲ್ಲಟನಿಗೆ ಮುಟ್ಟಿದಾಗ ಅವನು ಬಲು ಹೊಟ್ಟೆಕಿಚ್ಚು ಸಿಟ್ಟು ಉಳ್ಳವನಾಗಿ ತನ್ನ ಸಹೋದರರ ಮುಂದೆಯೂ ಸಮಾರ್ಯದ ದಂಡಿನವರ ಮುಂದೆಯೂ, ನಿತ್ರಾಣಿಗಳಾದ ಈ ಯೆಹೂದ್ಯರು ಮಾಡುವುದೇನು? ಇವರು ತಮ್ಮನ್ನು ಬಲಪಡಿಸಿಕೊಳ್ಳಬೇಕೆಂದಿರುವರೋ? ಯಜ್ಞವನ್ನರ್ಪಿಸುವರೋ? ಈ ಹೊತ್ತೇ ಈ ಕೆಲಸವನ್ನು ತೀರಿಸುವರೇನೋ? ಸುಟ್ಟುಹೋದ ಪಟ್ಟಣದ ಧೂಳಿನ ರಾಶಿಯೊಳಗೆ ಹುಗಿದು ಹೋದ ಕಲ್ಲುಗಳನ್ನು ಬದುಕಿಸುವರೇನೋ ಎಂದು ಹೇಳಿ ಯೆಹೂದ್ಯರನ್ನು ಗೇಲಿ ಮಾಡಿದನು. ಅವನ ಬಳಿಯಲ್ಲಿ ನಿಂತಿದ್ದ ಅಮ್ಮೋನಿಯನಾದ ಟೋಬೀಯನು, ಅವರು ಕಟ್ಟುವ ಕಲ್ಲುಗೋಡೆಯ ಮೇಲೆ ನರಿ ಹಾರಿದರೆ ಅದು ಬಿದ್ದು ಹೋಗುವುದು ಅಂದನು. ನಮ್ಮ ದೇವರೇ, ಕೇಳು, ಅವರು ನಮ್ಮನ್ನು ಎಷ್ಟು ಹೀಯಾಳಿಸುತ್ತಾರೆ. ಈ ನಿಂದೆಯನ್ನು ಅವರ ತಲೆಯ ಮೇಲೆಯೇ ಬರಮಾಡು. ಅವರು ದೇಶಭ್ರಷ್ಟರಾಗಿ ಸೂರೆ ಹೋಗುವಂತೆ ಮಾಡು. ಅವರ ಅಪರಾಧವನ್ನು ಕ್ಷಮಿಸಬೇಡ. ನಿನ್ನೆದುರಿಗಿರುವ ಅವರ ಪಾಪವನ್ನು ಅಳಿಸಿಬಿಡಬೇಡ. ಕಟ್ಟುವವರ ಮುಂದೆಯೇ ಅವರು ನಿನ್ನನ್ನು ಕೆಣಕಿದರಲ್ಲ. ಆದರೂ ನಾವು ಕಟ್ಟುವ ಕೆಲಸವನ್ನು ಮುಂದರಿಸಿದೆವು. ಜನರು ಅದಕ್ಕೆ ಮನಸ್ಸು ಕೊಟ್ಟದ್ದರಿಂದ ಗೋಡೆಯೆಲ್ಲ ಅರ್ಧ ಎತ್ತರದವರೆಗೂ ಜೋಡಣೆಯಾಯಿತು. ಸನ್ಬಲ್ಲಟನು, ಟೋಬೀಯನು, ಅರಬಿಯರು, ಅಮ್ಮೋನಿಯರು, ಅಷ್ಟೋದಿನವರು, ಯೆರೂಸಲೇಮಿನ ಗೋಡೆಯ ಜೀರ್ಣೋದ್ಧಾರ ಕಾರ್ಯವು ಮುಂದುವರಿದು ಅದರ ಸಂದುಗಳು ತಿರುಗಿ ಕೂಡುತ್ತಾ ಬರುವುದನ್ನು ಕೇಳಿ ಬಹು ಕೋಪವುಳ್ಳವರಾಗಿ, ನಾವು ಒಟ್ಟಾಗಿ ಯೆರೂಸಲೇಮಿನವರಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಹೋಗಿ ಅವರನ್ನು ತಳಮಳಗೊಳಿಸೋಣ ಎಂದು ಒಳಸಂಚು ಮಾಡಿಕೊಂಡರು. ನಾವಾದರೂ ನಮ್ಮ ದೇವರಿಗೆ ಮೊರೆಯಿಟ್ಟು ಅವರಿಗೆ ವಿರುದ್ಧವಾಗಿ ಅವರು ಬರುವ ದಾರಿಯಲ್ಲಿ ಹಗಲಿರುಳೂ ಕಾವಲಿಟ್ಟೆವು. ಇತ್ತ ಯೆಹೂದ್ಯರು, ಹೊರೆ ಹೊರುವವರ ಬಲವು ಕುಂದಿ ಹೋಯಿತು, ಧೂಳಿನ ರಾಶಿಯು ವಿಪರೀತವಾಗಿದೆ, ಈ ಗೋಡೆಯನ್ನು ಕಟ್ಟುವುದು ನಮ್ಮಿಂದಾಗದು ಅಂದರು. ಅತ್ತ ನಮ್ಮ ವಿರೋಧಿಗಳು ಅವರಿಗೆ ತಿಳಿಯದೆಯೂ ಗೋಚರವಾಗದೆಯೂ ಪಕ್ಕನೆ ಅವರೊಳಗೆ ನುಗ್ಗಿ ಅವರನ್ನು ಕೊಂದು ಕೆಲಸವನ್ನು ನಿಲ್ಲಿಸಿಬಿಡೋಣ ಅಂದುಕೊಳ್ಳುತ್ತಿದ್ದರು. ಅವರ ನೆರೆಯೂರುಗಳಲ್ಲಿ ವಾಸಿಸುತ್ತಿದ್ದ ಯೆಹೂದ್ಯರು ಬಂದು ನಮಗೆ, ನೀವು ಯಾವ ಕಡೆಗೆ ತಿರುಗಿಕೊಂಡರೂ ಆ ಎಲ್ಲ ಕಡೆಗಳಿಂದ ನಮಗೆ ವಿರೋಧವಾಗಿ ಯುದ್ಧಕ್ಕೆ ಬರುತ್ತಾರೆ ಎಂದು ಪದೇ ಪದೇ ತಿಳಿಸಿದ್ದರಿಂದ ನಾನು ಜನರಿಗೆ, ಕತ್ತಿ, ಬಿಲ್ಲು, ಬರ್ಜಿಗಳನ್ನು ಹಿಡಿದುಕೊಂಡು ಗೋಡೆಯ ಹಿಂದಣ ತಗ್ಗಾದ ಬಯಲುಗಳಲ್ಲಿ ಗೋತ್ರಗಳಾಗಿ ನಿಲ್ಲಬೇಕೆಂದು ಆಜ್ಞಾಪಿಸಿ ಅವರನ್ನು ಸಂದರ್ಶಿಸಿ ಅವರ ಮುಂದೆ ನಿಂತು ಶ್ರೀಮಂತರನ್ನು, ಅಧಿಕಾರಿಗಳನ್ನು, ಉಳಿದ ಜನರನ್ನು ಸಂಬೋಧಿಸಿ, ನಿಮ್ಮ ಹಗೆಗಳಿಗೆ ಹೆದರಬೇಡಿರಿ. ಮಹೋನ್ನತನೂ ಭಯಂಕರನಾಗಿರುವ ಕರ್ತನನ್ನು ನೆನಪು ಮಾಡಿಕೊಂಡು ನಿಮ್ಮ ಸಹೋದರರಿಗೋಸ್ಕರವೂ ಗಂಡು ಹೆಣ್ಣು ಮಕ್ಕಳಿಗೋಸ್ಕರವೂ ಹೆಂಡತಿಯರಿಗೋಸ್ಕರವೂ ನಿಮ್ಮ ಮನೆಗಳಿಗೋಸ್ಕರವೂ ಕಾದಾಡಿರಿ ಎಂದು ಹೇಳಿದೆನು. ನಮ್ಮ ಶತ್ರುಗಳು ತಮ್ಮ ಹಂಚಿಕೆಯು ನಮಗೆ ಗೊತ್ತಾಯಿತೆಂದು ದೇವರು ಅದನ್ನು ವ್ಯರ್ಥ ಮಾಡಿದನೆಂದು ತಿಳಿದುಕೊಂಡಾಗ ಅವರು ನಮ್ಮನ್ನು ಬಿಟ್ಟು ಹೋದರು. ನಾವೆಲ್ಲರೂ ನಮ್ಮ ಗೋಡೆಯ ಕೆಲಸಕ್ಕೆ ತಿರುಗಿ ಹೋದೆವು. ಅಂದಿನಿಂದ ನನ್ನ ಸ್ವಂತ ಆಳುಗಳಲ್ಲಿ ಅರ್ಧ ಮಂದಿ ಕೆಲಸದಲ್ಲಿ ಸಹಾಯ ಮಾಡಿದರು, ಅರ್ಧ ಮಂದಿ ಕವಚವನ್ನು ಧರಿಸಿಕೊಂಡು ಬರ್ಜಿ, ಗುರಾಣಿ, ಬಿಲ್ಲುಗಳನ್ನು ಹಿಡಿದುಕೊಂಡು ನಿಂತರು. ಅದೇ ಪ್ರಕಾರ ಪ್ರಭುಗಳು ಗೋಡೆ ಕಟ್ಟುವ ಯೆಹೂದ್ಯರ ಹಿಂದೆ ನಿಂತರು. ಹೊರೆ ಹೊರುವವರು ಒಂದು ಕೈಯಿಂದ ಹೊರೆ ಹೊತ್ತುಕೊಳ್ಳುತ್ತಾ ಇನ್ನೊಂದು ಕೈಯಿಂದ ಈಟಿ ಹಿಡಿದುಕೊಳ್ಳುತ್ತಿದ್ದರು. ಕಟ್ಟುವವರಲ್ಲಿ ಪ್ರತಿಯೊಬ್ಬನೂ ತನ್ನ ಕತ್ತಿಯನ್ನು ಸೊಂಟಕ್ಕೆ ಬಿಗಿದುಕೊಂಡು ಕಟ್ಟುತ್ತಿದ್ದನು. ನಾನಂತೂ ಕೊಂಬೂದುವವನೊಬ್ಬನನ್ನು ನನ್ನ ಬಳಿಯಲ್ಲಿರಿಸಿಕೊಂಡು ಶ್ರೀಮಂತರಿಗೂ ಅಧಿಕಾರಿಗಳಿಗೂ ಉಳಿದ ಜನರಿಗೂ, ನಾವು ಮಾಡುವ ಕೆಲಸವು ಬಲೂ ದೊಡ್ಡದು, ಅನೇಕ ಸ್ಥಳಗಳಲ್ಲಿ ನಡೆಯುವಂಥದ್ದೂ ಆಗಿದೆ. ನಾವು ಗೋಡೆಯ ಮೇಲೆ ಚದುರಿ ಒಬ್ಬರಿಗೊಬ್ಬರು ದೂರವಾಗಿರುತ್ತೇವೆ. ನಿಮಗೆ ಕೊಂಬಿನ ಧ್ವನಿಯು ಯಾವ ಸ್ಥಳದಿಂದ ಕೇಳಬರುವುದೋ ಆ ಸ್ಥಳಕ್ಕೆ ನಮ್ಮ ಹತ್ತಿರ ಕೂಡಿ ಬನ್ನಿರಿ. ನಮ್ಮ ದೇವರು ನಮಗೋಸ್ಕರ ಯುದ್ಧ ಮಾಡುವನು ಎಂದು ಹೇಳಿದೆನು. ಹೀಗೆ ನಾವು ಅರುಣೋದಯದಿಂದ ನಕ್ಷತ್ರಗಳು ಮೂಡುವವರೆಗೂ ಕೆಲಸ ಮಾಡುತ್ತಿದ್ದೆವು. ನನ್ನ ಸೇವಕರಲ್ಲಿ ಅರ್ಧ ಮಂದಿ ಬರ್ಜಿ ಹಿಡಿದುಕೊಂಡಿದ್ದರು. ಇದಲ್ಲದೆ ನಾನು ಆ ಸಮಯದಲ್ಲಿ ಜನರಿಗೆ, ನಿಮ್ಮ ಆಳುಗಳು ರಾತ್ರಿಯಲ್ಲಿ ನಮಗೆ ಕಾವಲಾಗಿರುವ ಹಾಗೂ ಹಗಲಿನಲ್ಲಿ ಕೆಲಸ ನಡೆಸುವ ಹಾಗೂ ನೀವು ನಿಮ್ಮ ಆಳುಗಳೊಡನೆ ಯೆರೂಸಲೇಮಿನಲ್ಲೇ ವಾಸ ಮಾಡಬೇಕು ಎಂದು ಅಪ್ಪಣೆ ಮಾಡಿದನು. ನಾನು, ನನ್ನ ಸಹೋದರರು, ಸೇವಕರು, ಮೈಗಾವಲಿನವರು ಸ್ನಾನದ ಸಮಯದಲ್ಲಿ ಹೊರತು ಬೇರೆ ಸಮಯದಲ್ಲಿ ನಮ್ಮ ವಸ್ತ್ರಗಳನ್ನು ತೆಗೆದುಹಾಕಲಿಲ್ಲ.
ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ಒಟ್ಟಾಗಿ ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. A.W. ಟೋಸರ್ ಎಂಬುದಾಗಿ ಒಬ್ಬ ದೇವ ಮನುಷ್ಯರು, ದೇವರ ಭಕ್ತರು, ಅವರು ಹೇಳಿದಂಥ ಒಂದು ಮಾತು ನನಗೆ ನೆನಪಿಗೆ ಬರ್ತಾ ಇದೆ. ಅದೇನಂತ ಹೇಳಿದರೆ, ಗಾಡ್ ಈಸ್ ಎ ಪರ್ಸನ್ ಹೂ ಈಸ್ ವೆರಿ ಈಸಿ ಟು ಲಿವ್ ವಿತ್. ದೇವರು ಆತನ ಜೊತೆಯಲ್ಲಿ ಬಾಳುವುದಕ್ಕೆ ಬಹಳ ಸುಲಭವಾದಂಥ ಒಬ್ಬ ವ್ಯಕ್ತಿ. ಅಂದರೆ ಕಷ್ಟ ಏನಲ್ಲ ದೇವ್ರ ಜೊತೆಯಲ್ಲಿ ಬಾಳೋದು. ಕೆಲವರು ಅಂದರೆ ಅಯ್ಯೋ ಇಂಥವ್ರ ಹತ್ರ ಅವ್ರು ಬಂದುಬಿಟ್ರೆ ಭಾಳ ಕಷ್ಟ, ಅವ್ರು ಮಾತಾಡಿದರೆ ಕಷ್ಟ ಎಂಬುದಾಗಿ ಹೇಳ್ತೀವಲ್ಲ. ಆದರೆ ದೇವರು ಹಾಗಲ್ಲ. ಅಂಥವ್ರ ಜೊತೆಯಲ್ಲಿ ಕೆಲಸ ಮಾಡಲಿಕ್ಕೆ ಭಾಳ ಈಸಿ, ನನಗೆ ಭಾಳ ಸುಲಭ, ನನಗೆ ಭಾಳ ಸಂತೋಷ ಅಂತ ಹೇಳ್ತೀವಲ್ಲ. ದೇವರು ಅಂಥ ವ್ಯಕ್ತಿ. ದೇವ್ರ ಜೊತೆಯಲ್ಲಿ ನಾವು ಜೀವಿಸೋದನ್ನು ಕಲಿತ್ಕೊಂಡ್ರೆ ಬೇರೆಯವ್ರ ಜೊತೆಯಲ್ಲಿ ಜೀವಿಸುವುದನ್ನು ಕಲಿತ್ಕೊಳ್ತೇವೆ. ವೆನ್ ವಿ ನೋ ಹೌ ಟು ಲಿವ್ ವಿತ್ ಗಾಡ್, ವಿ ವಿಲ್ ಆಲ್ಸೋ ನೋ ಹೌ ಟು ಲಿವ್ ವಿತ್ ಅದರ್ಸ್. ಸರ್, ಇಂದಿನ ನಮ್ಮ ಅಧ್ಯಯನ ಯಾವುದಂತ ಹೇಳಿದರೆ ನೆಹೆಮೀಯನ ಗ್ರಂಥ. ನೆಹೆಮೀಯ ಅಂತ ಹೇಳಿದರೆ ಯೆಹೋವನಿಂದ ಸಂತೈಸಲ್ಪಟ್ಟವನು. ನೆಹೆಮೀಯನ ಗ್ರಂಥ 4ನೇ ಅಧ್ಯಾಯಕ್ಕೆ ನಾವು ಬಂದಿದ್ದೇವೆ. ನೆನಪಿರಲಿ, ಈ ಇಸ್ರಾಯೇಲರು 70 ವರ್ಷಗಳ ಕಾಲ ಯೆಹೂದ್ಯರು ಅಂತ ಹೇಳಬೇಕು. ಇಸ್ರಾಯೇಲ್ ಮತ್ತು ಯೆಹೂದ ಅಂತ ಒಂದು ದೇಶ ಇತ್ತು. ಈಗಾಗಲೇ 722 ಕ್ರಿಸ್ತಪೂರ್ವದಲ್ಲಿ ಇಸ್ರಾಯೇಲರನ್ನು ಸೆರೆಯಾಗಿ ಅಶ್ಶೂರ್ಯದವರು ಒಯ್ದುಬಿಟ್ರು. ಅದಾದ ನಂತರ 586 ಕ್ರಿಸ್ತಪೂರ್ವ ಆ ವರ್ಷದಲ್ಲಿ ಯೆಹೂದ್ಯರು ಕೂಡ, ಯೆಹೂದ ದೇಶದವರು ಕೂಡ ಬಾಬೆಲ್ ಸಾಮ್ರಾಜ್ಯದ ಮುಖಾಂತರವಾಗಿ ಸೆರೆಯಾಗಿ ಒಯ್ಯಲ್ಪಟ್ಟರು. 70 ವರ್ಷಗಳಾದ ನಂತರ ಬಾಬೆಲ್ನಿಂದ ಹಿಂದಿರುಗಿ ಬರ್ತಾರೆ. ಅಷ್ಟರೊಳಗೆ ಬಾಬೆಲ್ ಪಾರಸಿಯರ ಕೈವಶವಾಗಿಬಿಟ್ಟಿರ್ತದೆ. ಪಾರಸಿಯ ಆಳಿಕೆ ಇದ್ದಂಥ ವೇಳೆಯಲ್ಲಿ ಪಾರಸಿಯರ ಮಹಾರಾಜನ ಮಹಾ ಮೆಚ್ಚುಗೆಯನ್ನು ಪಡೆದಂಥವರಾಗಿ, ದೇವರನ್ನು ಅವನು ನಂಬಿದವನಾಗಿ, ಪರಲೋಕದ ದೇವರು ನನಗೆ ಆಜ್ಞೆ ಕೊಟ್ಟಿದ್ದಾನೆ, ಆದ ಕಾರಣ ಆ ದೇವರಿಗೆ ನೀವು ಆಲಯವನ್ನು ಕಟ್ಟುವುದಕ್ಕೆ ನೀವು ಹೋಗ್ರಿ, ಅದಕ್ಕೆ ಬೇಕಾದದ್ದೆಲ್ಲ ಸರ್ಕಾರದ ಒಂದು ಬೆಂಬಲ ಇರ್ತದೆ, ಶಿಫಾರಸು ಇರ್ತದೆ, ಮತ್ತು ತೆರಿಗೆ ಅಂಥದ್ದೆಲ್ಲ ಕೊಡಬೇಕಾಗಿಲ್ಲ, ಫ್ರೀ ಟ್ಯಾಕ್ಸ್ ಆಗಿ ನೀವು ಕಟ್ಟಲಿಕ್ಕೆ ಹೋಗ್ರಿ ಎಂಬುದಾಗಿ ಕಳಿಸಿದಾಗ ಜೆರುಬ್ಬಾಬೆಲನು ಮತ್ತು ಎಜ್ರಾ ಈ ಇಬ್ಬರು ಮುಖಂಡರು ಬಂದು ಈಗಾಗಲೇ ಅಲ್ಲಿ ಯೆರೂಸಲೇಮ್ ವಶಪಡಿಸಿಕೊಂಡು ಯೆರೂಸಲೇಮ್ನಲ್ಲಿ ಅವರು ದೇವಾಲಯವನ್ನು ಕಟ್ಟಿ ಇದ್ದಂಥ ವೇಳೆಯಲ್ಲಿ ಆ ಒಂದು ಪಟ್ಟಣಕ್ಕೆ ಗೋಡೆ ಇಲ್ಲ, ಅದಕ್ಕೆ ಬಾಗಿಲುಗಳು ಸುಟ್ಟು ಹೋಗಿದ್ದಾವೆ ಎಂಬುದಾಗಿ ಸುದ್ದಿ ನೆಹೆಮೀಯನಿಗೆ ಸಿಗ್ತದೆ. ಆಗ ಅಲ್ಲಿ ನೆಹೆಮೀಯನು ಬಂದು ಆ ಸಂದರ್ಭದಲ್ಲಿ ಯಾವುದದು ಶೂಷನ್ ಎಂಬಂಥ ಒಂದು ರಾಜಧಾನಿ, ಪಾರಸಿಯರ ರಾಜಧಾನಿ, ಅಲ್ಲಿ ಅವನು ಒಂದು ದೊಡ್ಡ ಕೆಲಸದಲ್ಲಿ, ಚಿಕ್ಕ ಒಂದು ಕೆಲಸನೇ ಆದರೆ ದೊಡ್ಡ ಪ್ರಭಾವ ಅಧಿಕಾರ ಹೊಂದಿದವನಾಗಿ ಈಗ ನೆಹೆಮೀಯನು ಅರಸನ ಕೈಯಿಂದ ಪತ್ರಗಳನ್ನು ತಕ್ಕೊಂಡು ಯೆರೂಸಲೇಮಿಗೆ ಬಂದುಬಿಟ್ಟಿದ್ದಾನೆ. ಬಂದಾಗ ವಿರೋಧಿಗಳು ಅವನಿಗೆ ವಿರೋಧಿಸಿದರು, ಆದರೆ ಅದಕ್ಕೆ ಅವನು ಲಕ್ಷಿಸದೆ ಭಾಳ ಹೊಟ್ಟೆ ಕಿಚ್ಚುಪಟ್ಟರು. ನೀವೇನು ದೇವರಿಗೆ ಅಂದರೆ ಅರಸನಿಗೆ ವಿರೋಧವಾಗಿ ತಿರುಗಿ ಬಿದ್ದಿದ್ದೀರಾ ಎಂಬುದಾಗಿ ಹೇಳಿಬಿಟ್ಟು ಆ ಕೆಲಸವನ್ನು ನಿಲ್ಲಿಸುವುದಕ್ಕೆ ಅವರು ಯತ್ನಿಸ್ತಾರೆ. ಆದರೂ ಕೂಡ ಒಬ್ಬೊಬ್ಬರಾಗಿ ಸೇರಿ ಆ ಕೆಲಸ ಪ್ರಾರಂಭ ಮಾಡಿಬಿಡ್ತಾರೆ. ಅದನ್ನೇ 3ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಒಬ್ಬೊಬ್ಬರು
ತಮ್ಮ ಮುಂದೆ ಇರುವಂಥ ಬಾಗಿಲುಗಳನ್ನು, ಕುರಿ ಬಾಗಿಲನ್ನು ಎಲಿಯಾಷೀಬನೆಂಬ ಮಹಾಯಾಜಕನು ಕಟ್ತಾನೆ. ಮೀನು ಬಾಗಿಲನ್ನು ಅಸೆನ್ನಾಹನ ಎಂಬಂಥ ಒಬ್ಬ ವ್ಯಕ್ತಿ, ಮುಳ್ಳು ಎಂಬಂಥ ಹೆಸರು ಅವನ ಹೆಸರಿನ ಅರ್ಥ, ಆದರೂ ಕೂಡ ಅವನು ಕಟ್ತಾನೆ. ಹಳೆ ಬಾಗಿಲನ್ನು ಯೋಯಾದನು ಕಟ್ತಾನೆ. ಯೋ ಅಂತ ಹೇಳಿದರೆ ಯೆಹೋವನು, ಯಾದ್ ಅಂತ ಹೇಳಿದರೆ ತಿಳ್ಕೊಂಡು, ಯೆಹೋವನಿಂದ ತಿಳ್ಕೊಳ್ಳಲ್ಪಟ್ಟವನು, ನೋನ್ ಆಫ್ ಜೆಹೋವ ಎಂಬ ವ್ಯಕ್ತಿ. ಅಲ್ಲಿ ಗಿಬ್ಯೋನರು ಕೂಡ ಇರ್ತಾರೆ. ಅವ್ರ ಬಗ್ಗೆ ಅನಂತರ ನಾನು ಮಾತಾಡಬೇಕು. ಯಾಕಂದರೆ ಗಿಬ್ಯೋನ್ರು ಅಂತ ಹೇಳಿದ್ರೆ ನನಗೆ ಭಾಳ ಖುಷಿ ಆಗಿಬಿಡ್ತದೆ. ಯಾಕಂತ ಹೇಳಿದರೆ ಅವರು ಅನ್ಯರು ಕಾನಾನ್ ದೇಶದಲ್ಲಿ ಇದ್ದರು. ಸ್ವಲ್ಪ ಅವ್ರ ಬಗ್ಗೆ ಹೇಳಿದಾಗ ನಾನು ದಾಟಿ ಹೋಗ್ಲಿಕ್ಕೆ ಆಗಲ್ಲ. ಯಾಕಂದರೆ ಅವರು ಭಾಳ ಇಂಟ್ರೆಸ್ಟಿಂಗ್ ಆದಂಥ ಒಂದು ಪಂಗಡದವರು. ಅವರು ಭಾಳ ದೊಡ್ಡ ಆ್ಯಕ್ಟರ್ ಕೂಡ ಅಂತ ಹೇಳ್ಬೋದು, ನಟರು. ಯಾಕಂದರೆ ಯೆಹೋಶುವನ ಕಾಲದಲ್ಲಿ ಅವರಿಗೆ ಗೊತ್ತಾಗ್ಬಿಡ್ತದೆ, ಸ್ವಲ್ಪ ಮಟ್ಟಿಗೆ ದೇವ್ರ ಬಗ್ಗೆ ಗೊತ್ತಿರ್ತದೆ. ದೇವರು ಮೋಶೆ ಮುಖಾಂತರ ಮಾಡಿದ್ದು ಗೊತ್ತಾಗ್ಬಿಡ್ತದೆ. ದೇವರು ಮೋಶೆ ಮುಖಾಂತರ ವಾಗ್ದಾನ ಮಾಡಿದ್ದು ಕಾನಾನ್ ದೇಶಕ್ಕೆ ಕರ್ಕೊಂಡು ಹೋಗ್ತೀನಿ ಎಂಬುದಾಗಿ ಹೇಳಿದ್ದು ಅವ್ರಿಗೆ ಗೊತ್ತಾಗ್ಬಿಡ್ತದೆ. ಆದ ಕಾರಣ ಅಲ್ಲಿನ ಅರಸರನ್ನು ಈಗಾಗಲೇ ದೇವರು ಜಯ ಕೊಟ್ಟಿದ್ದನ್ನು ಕೂಡ ಅವ್ರಿಗೆ ಗೊತ್ತಾಗ್ಬಿಟ್ಟಿರ್ತದೆ. ಈಗ ತಮ್ಮ ಮೇಲೆ ಅವರು ಬಂದು ತಮ್ಮನ್ನು ಸಂಹಾರ ಮಾಡಿ ತಮ್ಮ ದೇಶ ತಗೊಳ್ತಾರೆ ಎಂಬುದು ಗೊತ್ತಿದ್ದಾಗ ಅವ್ರೇನು ಮಾಡ್ತಾರೆ, ಹೌದು ಎಲ್ಲೋ ಬೇರೆ ದೇಶದಿಂದ ಬಂದಂಥವರಾಗಿ ಅವ್ರು ನಟನೆ ಮಾಡಿಕೊಂಡು, ಹಳೆ ವಸ್ತು ಹಾಕ್ಕೊಂಡು, ಹಳೆ ಚಪ್ಪಲಿ ಹಾಕ್ಕೊಂಡು, ಹಳೆ ಒಂದು ರೊಟ್ಟಿಗಳನ್ನ ತಕ್ಕೊಂಡು ಅವ್ರು ಬರ್ತಾರೆ. ಈಗ ನೋಡ್ರಿ, ನಾವು ಬೇರೆ ದೇಶದಿಂದ ಬಂದಿದ್ವಿ, ನಿಮ್ಮ ಜೊತೆಯಲ್ಲಿ ನಿಮ್ಮ ದೇವ್ರ ಬಗ್ಗೆ ನಾವು ಕೇಳಿಸ್ಕೊಂಡಿದ್ವಿ, ನಿಮ್ಮ ಜೊತೆಯಲ್ಲಿ ಒಂದು ಒಡಂಬಡಿಕೆಯನ್ನು ಮಾಡ್ಕೋಬೇಕಂತ ಬಂದಿದ್ವಿ ಅಂತ ಯೆಹೋಶುವನ್ ಮತ್ತು ಹಿರಿಯರು ಕೂತ್ಕೊಂಡಿದ್ದಾಗ ಬಂದು ಕೇಳ್ತಾರೆ. ಈ ವಿಷಯದಲ್ಲಿ ದೇವರನ್ನು, ಯೆಹೋವನನ್ನು ಯೆಹೋಶುವನು ಅಥವಾ ಹಿರಿಯರು ಕೇಳಲಿಲ್ಲ. ಆದ ಕಾರಣ ಒಡಂಬಡಿಕೆ ಮಾಡ್ಕೊಳ್ತಾರೆ. ಒಡಂಬಡಿಕೆ ಮಾಡ್ಕೊಂಡು 3 ದಿವಸ ಆದಮೇಲೆ ಗೊತ್ತಾಗ್ತದೆ ಇವರು ಯಾರು ಹೊರಗಿನವರಲ್ಲ, ಇವರು ಲೋಕಲ್, ಇಲ್ಲಿರುವಂಥವರೇ ಅಂತ ಹೇಳ್ಬಿಟ್ಟು. ಆದರೂ ಕೂಡ ಆ ರೀತಿಯಾಗಿದ್ದಾರೆ ಅಂತ ಹೇಳ್ಬಿಟ್ಟು, ಆಯ್ತು ಇರಲಿ ಬಿಡ್ರಿ, ನೀವು ನಮ್ಮ ಜೊತೆಗೆ ಇರಬೇಕು, ಆದರೆ ನಿಮ್ಗೊಂದು ಶಿಕ್ಷೆ ಕೊಡ್ತೀವಿ. ಏನಂದರೆ ದೇವಾಲಯಕ್ಕೆ ನೀರು ತರಬೇಕು, ಸೌದೆ ತರಬೇಕು ಎಂಬುದಾಗಿ ಹೇಳಿದಾಗ ಇಡೀ ದೇಶಕ್ಕೆ ಆ ಕೆಲಸ ಅವರು ಮಾಡ್ತಾರೆ. ಮಾಡ್ತಾ ಇದ್ದಾಗ ಏನಾಗ್ತದೆ, ಅವರು ಕೂಡ ದೇವರ ಭಕ್ತರಾಗಿಬಿಡ್ತಾರೆ. ಈಗ ಗೋಡೆ ಕಟ್ತಾ ಇರುವಂಥ ಒಂದು ಜವಾಬ್ದಾರಿಕೆ ಅವ್ರಿಗೆ ಸಿಕ್ಕಿಬಿಡ್ತದೆ. ಆದರೆ ಸನ್ಬಲ್ಲಟ್, ಟೋಬಿಯ ಇಂಥವರಿಗೆ ಆ ಅವಕಾಶ ಇಲ್ಲ. ಸರಿ, 4ನೇ ಅಧ್ಯಾಯ ನಾವು ನೋಡುವಾಗ ಅದರಲ್ಲಿ ವಿರೋಧಿಗಳು ಮತ್ತೆ ಅಟ್ಯಾಕ್ ಮಾಡ್ತಾರೆ. ಯಾಕಂದರೆ ಗೋಡೆ ಕಟ್ಟೋದು ಸ್ಟಾರ್ಟ್ ಆಗಿಬಿಡ್ತು, ಬಾಗಿಲುಗಳು ಇಡಲ್ಪಡುವಂಥದ್ದು ಸ್ಟಾರ್ಟ್ ಆಗಿಬಿಡ್ತು. ಅಲ್ಲಲ್ಲಿ ಕುಟುಂಬವಾಗಿ ದೇಶನೇ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಪೌಳಿ ಗೋಡೆಯನ್ನು ಕಟ್ಟುತ್ತಿರುವ ಸುದ್ದಿಯು ಸನ್ಬಲ್ಲಟ್ ಅವನಿಗೆ ಮುಟ್ಟಿದಾಗ ಅವನು ಬಲೂ ಹೊಟ್ಟೆ ಕಿಚ್ಚು ಪ್ಲಸ್ ಸಿಟ್ಟು ಉಳ್ಳವನಾಗಿ ಬಂದು ಭಾಳ ಕ್ವಶನ್ ಮಾಡ್ತಾನೆ. ಏನು ಕ್ವಶನ್ ಮಾಡ್ತಾನೆ? ಈ ಯೆಹೂದ್ಯರು ಮಾಡೋದೇನು? ಇವರು ತಮ್ಮನ್ನು ಬಲಪಡಿಸಿಕೊಳ್ಬೇಕಂತಿದ್ದಿರೋ? ಯಜ್ಞವನ್ನು ಅರ್ಪಿಸುವಿರೋ? ಈ ಹೊತ್ತೆ ಈ ಕೆಲಸವನ್ನು ತೀರಿಸುವರೇನು? ಸುಟ್ಟು ಹೋದ ಪಟ್ಟಣ ಧೂಳಿನ ರಾಶಿಯಾಗಿ ಉಗಿದು ಹೋದ ಕಲ್ಲುಗಳನ್ನು ಬದುಕಿಸುವಿರೋ? ಈ ರೀತಿಯಾಗಿ ಗೇಲಿ ಮಾಡ್ತಾರೆ, ಹಾಸ್ಯ ಮಾಡ್ತಾನೆ ಈ ಸನ್ಬಲ್ಲಟ್ ಎಂಬವನು. ಅಲ್ಲಿ ಲೋಕಲ್ ರೌಡಿ ಅಂತ ಹೇಳ್ಬೋದು ಅಥವಾ ಒಬ್ಬ ನಾಯಕನು ಅಂತ ಹೇಳ್ಬೋದು. ಆದರೆ ಕೂಡ ಇವನಿಗೆ ಸಂಬಂಧ ಇಲ್ಲ, ಆದರೂ ಕೂಡ ಮತ್ತೆ ಬಂದು ಗೇಲಿ ಮಾಡೋದು, ಸಿಟ್ಟುಗೊಳ್ಳೋದು, ಹೊಟ್ಟೆ ಕಿಚ್ಚುಪಡುವಂಥದ್ದು ಇರ್ತಾನೆ. ಮತ್ತು ಟೋಬಿಯ ಕೂಡ ಇವನ ಜೊತೆಗೆ ಸೇರ್ಕೊಂಡ್ಬಿಟ್ಟು ಅವನು ಹೇಳ್ತಾನೆ, ಇವರು ಕಟ್ಟೋ ಕಲ್ಲು, ಆ ಕಲ್ಲಿನ ಮೇಲೆ ನರಿ ಬಂದರೆ ಕೂಡ ಗೋಡೆ ಬಿದ್ದೋಗ್ಬಿಡ್ತದೆ. 3ನೇ ವಚನ, 4ನೇ ಅಧ್ಯಾಯ ನೆಹೆಮೀಯ 3ನೇ ವಚನ. ನರಿ ಹಾರಿದರೆ ಆ ಗೋಡೆ ಬಿದ್ದು ಹೋಗೋದು ಅಂತ ತಮಾಷೆ ಮಾಡ್ತಾರೆ, ಹಾಸ್ಯ ಮಾಡ್ತಾರೆ. ಪ್ರತಿಕ್ರಿಯೆ ಏನು ಮಾಡ್ತಾನೆ, ಯಾವ ರೀತಿಯಾಗಿ ಈ ಹೊಟ್ಟೆ ಕಿಚ್ಚು ಮತ್ತು ಪ್ರಶ್ನೆ ಮಾಡೋದು ಮತ್ತು ಸಿಟ್ಟು, ಗೇಲಿ, ಇವುಗಳನ್ನೆಲ್ಲ ಯಾವ ರೀತಿಯಾಗಿ ನೆಹೆಮೀಯನು ಎದುರಿಸಿದನಂತ ಹೇಳ್ಬಿಟ್ಟು ನೋಡುವಾಗ 4ನೇ ವಚನದಲ್ಲಿ, 4ನೇ ಅಧ್ಯಾಯ 4ನೇ ವಚನ ಭಾಳ ಚೆನ್ನಾಗಿದೆ. ಅವನು ಮಾತಾಡೋದೇ ಇಲ್ಲ.
ನೆಹೆಮ್ಯ ಮಾತಾಡೋದೇ ಇಲ್ಲ. ಅದರ ಬದಲು ಅವನು ಏನು ಹೇಳ್ತಾನೆ, ನಮ್ಮ ದೇವರೇ ಕೇಳು, ನಮ್ಮ ದೇವರೇ ಕೇಳು, ಅವರು ನಮ್ಮನ್ನು ಎಷ್ಟು ಹೀಯಾಳಿಸ್ತಾರೆ, ಈ ನಿಂದೆಯನ್ನು ಅವರ ತಲೆ ಮೇಲೆ ಬರಮಾಡು, ಅವರು ದೇಶ ಭ್ರಷ್ಟರಾಗಿ ಸೂರೆ ಹೋಗುವಂತೆ ಮಾಡು, ಅಪರಾಧ ಕ್ಷಮಿಸಬೇಡ, ನಿನ್ನನ್ನು ಕೆಣಕಿದ್ದಾರಲ್ಲ, ಕೆಣಕಿದ್ದು ಬಂದು ದೇವಜನರನ್ನು. ಆದರೆ ನೆಹೆಮ್ಯನಿಗೆ ಗೊತ್ತು, ದೇವರನ್ನೇ ದೇವಜನರನ್ನು ಟಚ್ ಮಾಡಿದರೆ ದೇವರಿಗೆ ಅದು ಟಚ್ ಮಾಡಿದ ಹಾಗೆ, ದೇವಜನರನ್ನು ಬೈದರೆ ದೇವರಿಗೆ ಬೈದ ಹಾಗೆ. ಇದು ನೆಹೆಮ್ಯನಿಗೆ ಪಾಸ್ವರ್ಡ್ ಗೊತ್ತಿತ್ತು. ದೇವರು ಅದನ್ನು ಒಪ್ಕೊಳ್ತಾರೆ. ಇಲ್ಲ ಇಲ್ಲ, ಅವ್ರು ಬೇರೆ ನೀವು ಬೇರೆ ಅಂತ ದೇವರು ಹೇಳಲಿಲ್ಲ. ಆದರೂ ನಾವು ಕಟ್ಟುವ ಕೆಲಸವನ್ನು ಮುಂದುವರಿಸಿದೆವು. 6ನೇ ವಚನ. ನಿಲ್ಲಿಸಲಿಲ್ಲ. ಮತ್ತು ಸನ್ಬಲಟ್, ಟೋಬಿಯಾ, ಅರಬಿಯರು, ಅಮ್ಮೋನಿಯರು, ಅಷ್ಟೋದಿನವರು ಇವರೆಲ್ಲರೂ ಕೂಡ ತಿರುಗಿ ಸೇರಿಕೊಂಡು ಅಡ್ಡಿ ಮಾಡಲಿಕ್ಕೆ, ಇವರೆಲ್ಲ ಯೆರೂಸಲೇಮಿಗೆ ವಿರೋಧವಾಗಿ ಯುದ್ಧಕ್ಕೆ ಹೋಗಿ ಅವರನ್ನು ತಳಮಳಗೊಳಿಸೋಣ ಅಂತ ಹೇಳ್ಬಿಟ್ಟು ಇವರೆಲ್ಲರೂ ಪ್ಲ್ಯಾನ್ ಮಾಡ್ತಾರೆ. ಆದರೆ ಅದನ್ನು, ಆ ಅಪೋಸಿಷನನ್ನು ಯಾವ ರೀತಿಯಾಗಿ ನೆಹೆಮ್ಯನು ಎದುರಿಸ್ತಾನೆ. ಒಂದೊಂದು ಸಾರಿ ಒಂದೊಂದು ಅಪೋಸಿಷನ್ ವಿರುದ್ಧ ಬಂದಾಗ ಇದು ಭಾಳ ಇಂಟ್ರೆಸ್ಟಿಂಗ್. ಇದು ನೆಹೆಮ್ಯನ ಒಂದು ಪ್ರತಿಕ್ರಿಯೆ ಏನು ಮಾಡ್ತಾನೆ ಅಂತ ಹೇಳಿದ್ರೆ 9ನೇ ವಚನ 4ನೇ ಅಧ್ಯಾಯ. ನಾವಾದರೂ ನಮ್ಮ ದೇವರಿಗೆ ಮೊರೆ ಇಟ್ಟು ಅವರಿಗೆ ವಿರೋಧವಾಗಿ ಅವರು ಬರುವ ದಾರಿಯಲ್ಲಿ ಹಗಲಿರುಳು ಕಾವಲಿಟ್ಟೆವು. ಒಂದು ಕಡೆ ಪ್ರೇಯರು, ಇನ್ನೊಂದು ಕಡೆ ಕಾವಲು, ವಾಚ್ ಆ್ಯಂಡ್ ಪ್ರೇ. ಈ ರೀತಿಯಾಗಿರುವಾಗ ನನಗೆ ನೆನಪಾಗುವಂಥ ಒಂದು ವಾಕ್ಯ ಹೊಸ ಒಡಂಬಡಿಕೆಯಲ್ಲಿ ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ 41ನೇ ವಚನ ಈ ರೀತಿಯಾಗಿದೆ. ಮತ್ತಾಯ 26, ಮ್ಯಾಥ್ಯೂ 26:41. ಶೋಧನೆಗೆ ಒಳಗಾಗದಂತೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದ ಮಾತು, ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಬಹುಶಃ ನೆಹೆಮ್ಯ 4:9 ಇದ್ದಂಥ ಒಂದು ಮಾತು, ಎಚ್ಚರವಾಗಿದ್ದು ಪ್ರಾರ್ಥಿಸಿದರು. ಪ್ರೇಯರು ಮಾಡಿದರು. ನೆಹೆಮ್ಯನು ಪ್ರಾರ್ಥನೆಯೂ ಮಾಡ್ದ. ಪ್ರಾರ್ಥನೆ ಕಣ್ಣು ಮುಚ್ಚಿಕೊಂಡು ಹಾಗೆ ಇದ್ಬಿಡಲಿಲ್ಲ. ಎಚ್ಚರವಾಗಿದ್ದ, ಕಾವಲಾಗಿದ್ದ. ವೈರಿಗಳ ಅಟ್ಯಾಕ್ ಎಲ್ಲಾದರೂ ಮಾಡ್ತಾರಂತ ಹೇಳ್ಬಿಟ್ಟು. ಆದರೂ ಕೂಡ ಇಂಥ ಸಂದರ್ಭದಲ್ಲಿ ಏನಾಗ್ಬಿಡ್ತು ಅಂತ ಹೇಳುವಾಗ ಹೊರೆ ಹೊರುವವರ ಬಲವು ಕುಂದಿ ಹೋಯಿತು. ಹೌದು, ನಮ್ಮ ವಿರೋಧಿಗಳು ಅವರಿಗೆ ತಿಳಿಯದೆ ಏನಾದರೂ ಮಾಡೋಣ, ಅವ್ರನ್ನ ಕೊಂದುಬಿಡೋಣ ಅಂತ ಕೂಡ ಅಷ್ಟರ ಮಟ್ಟಿಗೆ ಈ ಸನ್ಬಲಟ್, ಟೋಬಿಯಾ ತಂಡದವರು ಅಟ್ಯಾಕ್ ಮಾಡಿದರು. ಆವಾಗ ನೆಹೆಮ್ಯನು ಮಾಡಿದ್ದೇನೆಂದರೆ, ಕತ್ತಿ, 13ನೇ ವಚನ, ಕತ್ತಿ, ಬಿಲ್ಲು, ಬರ್ಜಿ ಹಿಡಿದುಕೊಂಡು ಗೋಡೆಯ ಹಿಂದಣ ತಗ್ಗಾದ ಬಯಲುಗಳಲ್ಲಿ ಗೋತ್ರಗಳಾಗಿ ನಿಲ್ಲಬೇಕೆಂದು ಆಜ್ಞಾಪಿಸಿ ಏನು ಮಾಡ್ತಾನೆ, ನೀವು ಅವರಿಗೆ ಹೆದರಬೇಡ್ರಿ, ಫೈಟ್ ಮಾಡಲಿಕ್ಕೂ ರೆಡಿ, ಪ್ರೇಯರ್ ಮಾಡಲಿಕ್ಕೂ ರೆಡಿ. ಆ ರೀತಿಯಾಗಿ ಇದ್ದ. ಇದು ಹಳೆ ಒಡಂಬಡಿಕೆಯಲ್ಲಿ ಆ ರೀತಿಯಾಗಿ ನೆಹೆಮ್ಯನು ಇದ್ದದ್ದನ್ನು ನಾವು 4:13 ಇರುವಂಥ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ. ವೈರಿಗಳು ಕೊಲ್ಲಬೇಕಂತ ಬರ್ತಾ ಇದ್ದಾರೆ. ಸನ್ಬಲಟ್, ಟೋಬಿಯಾ ಮತ್ತು ಅರಬಿಯರು, ಅಮ್ಮೋನಿಯರು, ಅಷ್ಟೋದಿನವರು ಇವರೆಲ್ಲರೂ ಕೂಡ ಯೆರೂಸಲೇಮಿಗೆ ವಿರುದ್ಧವಾಗಿ ಇವರು ಮಾಡಿದ ತಪ್ಪು, ಯೆಹೂದ್ಯರು ದೇವಜನರು ಮಾಡಿದ ತಪ್ಪು ಏನಂತ ಹೇಳಿದ್ರೆ ಗೋಡೆ ಕಟ್ಟಿದರು. ಬೇರೆ ಗೋಡೆ ಕಟ್ಟಲಿಲ್ಲ. ತಮ್ಮ ದೇಶದಲ್ಲಿ ಮೊದಲಿದ್ದಂಥ ಆ ಕೆಡವಿ ಹಾಕಲ್ಪಟ್ಟಂಥ ಗೋಡೆ ಮತ್ತು ಗೋಡೆಯ ನಡುವ ಅದರ ಮಧ್ಯದಲ್ಲಿ ಬಾಗಿಲುಗಳನ್ನಿಟ್ಟು ದೊಡ್ಡ ಗೋಡೆ ಕಟ್ತಿದ್ದಾರೆ. ಮೊದಲಿದ್ದ ಗೋಡೆನೇ ಮತ್ತೆ ಕಟ್ತಿದ್ದಾರೆ ಅಷ್ಟೇ. ಆದರೆ ವಿರೋಧಿಗಳಿಗೆ ಹೊಟ್ಟೆ ಕಿಚ್ಚು, ಕೋಪ, ಹಾಸ್ಯ ಮಾಡೋದು, ನರಿ ಹಾರಿದ್ರೆ ಬಿದ್ದು ಹೋಗ್ತದೆ ಅಂತ ಹೇಳೋದು, ಗೇಲಿ ಮಾಡೋದು,
ಕೊಂದುಬಿಡೋಣ ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡೋದು, ಇವರು ವೈರಿಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ನೆಹಮ್ಯನು ಏನು ಮಾಡ್ತಾನೆ? 3 ಕೆಲಸ ಮಾಡ್ತಾನೆ. ಭಯಪಡಬೇಡ್ರಿ, ಕೆಲಸ ನೀವು ಫೋಕಸ್ ಮಾಡಿರಿ, ಮತ್ತು ಯುದ್ಧ ಮಾಡಲಿಕ್ಕೂ ರೆಡಿಯಾಗಿರ್ರಿ, ಫೈಟ್ ಮಾಡಲಿಕ್ಕೂ ರೆಡಿಯಾಗಿರ್ರಿ. ಆದರೆ ಯುದ್ಧ ಮಾಡಲಿಕ್ಕೆ ಅವರು ಯುದ್ಧಕ್ಕೆ ಬರ್ತೀವಿ ಅಂತ ಹೇಳ್ಬಿಟ್ಟು ವೈರಿಗಳು ಹೇಳಿದ್ರಿಂದ ಇವರು ಯುದ್ಧ ಮಾಡಲಿಕ್ಕೆ ರೆಡಿ ಇದ್ದಾರೆ. ಆದರೆ ಇವರಾಗಿ ಯುದ್ಧ ಮಾಡಲಿಕ್ಕೆ ಹೋಗಲಿಲ್ಲ. ಬಿಲ್ಲು, ಕತ್ತಿ, ಬರ್ಚಿ ಎಲ್ಲ ರೆಡಿಯಾಗಿ ಇಟ್ಕೊಳ್ತಾರೆ. ಯಾಕೆ ಯುದ್ಧ ಮಾಡಬೇಕಂತ ಒಂದು ಸಲಹೆ, ಒಂದು ಪ್ರೇರಣೆ ಈ ನೆಹಮ್ಯನು ಕೊಡ್ತಾ ಇದ್ದಾನೆ. ಅದು ಆಶ್ಚರ್ಯ ನೋಡ್ರಿ. ಅದನ್ನು ನೋಡೋಣ ಬನ್ನಿರಿ. 14ನೇ ವಚನದ ಕೊನೆಯ ಭಾಗದಲ್ಲಿದೆ, ನಿಮ್ಮ ಸಹೋದರರಿಗೋಸ್ಕರವು ಒಂದು, ಗಂಡು ಹೆಣ್ಣು ಮಕ್ಕಳಿಗೋಸ್ಕರವು ಎರಡನೇದು, ಹೆಂಡತಿಯರಿಗೋಸ್ಕರವು, ನೀವು ಮದುವೆ ಆಗಿದ್ದೀರಿ, ನಿಮ್ಮ ಮಕ್ಕಳಿದೆ, ನಿಮಗೆ ಹೆಂಡತಿ ಇದ್ದಾರೆ, ನಿಮ್ಮ ಮನೆಗಳಿಗೋಸ್ಕರವು ಕಾದಾಡ್ರಿ. ಯಾಕಂದರೆ ನಿಮ್ಮ ಮನೆಯಲ್ಲಿ ನೀವಿದ್ದೀರಿ, ನಿಮ್ಮ ಕುಟುಂಬ ನೀವು ಇದ್ದಾಗ ಇವರೆಲ್ಲ ಅಟ್ಯಾಕ್ ಮಾಡುವಾಗ ನೀವು ರೆಡಿಯಾಗಿರಿ, ಫೈಟ್ ಮಾಡಲಿಕ್ಕೆ ರೆಡಿಯಾಗಿರ್ರಿ ಎಂಬುದಾಗಿ ಹೇಳ್ತಾನೆ. ಆ ರೀತಿಯಾಗಿ ಇವರು ರೆಡಿ ಇದ್ದಾರೆ ಅಂತ ಹೇಳಿದ ತಕ್ಷಣ ಏನಾಯ್ತು? 15ನೇ ವಚನ, ದೇವರು ಅದನ್ನು ವ್ಯರ್ಥ ಮಾಡಿದನೆಂದು ತಿಳಿದು ವೈರಿಗಳು ಅವರನ್ನು ಬಿಟ್ಟು ಹೋಗ್ಬಿಡ್ತಾರೆ. ಆದ ಕಾರಣ ಅರ್ಧ ಜನ ಕೆಲಸ ಮಾಡಿದರು, ಅರ್ಧ ಜನ ಆಯುಧ ಧರಿಸಿಕೊಂಡ್ರು. ಆ ರೀತಿಯಾಗಿ 16ನೇ ವಚನದಿಂದ ಒಂದು ಕೈಯಲ್ಲಿ ಕತ್ತಿ, ಇನ್ನೊಂದು ಕೈಯಲ್ಲಿ ಈಟಿ ಹಿಡಿದುಕೊಂಡು ಕೆಲಸ ಮಾಡುವಂಥದ್ದು ಕೆಲಸನೂ ಮಾಡ್ತಾರೆ. ಈ ರೀತಿಯಾಗಿ ಇದ್ದಾಗ ಇನ್ನೊಬ್ಬನಂತೂ ರೆಡಿ ಮಾಡಿ ಇಟ್ಬಿಟ್ಟಿದ್ದಾನೆ ನೆಹಮ್ಯನು. ಯಾರಂದರೆ ಕೊಂಬುವುದು ಅನ್ನೊಬ್ಬನನ್ನು ತನ್ನ ಜೊತೆಗೆ ಇಟ್ಕೊಳ್ತಾನೆ. ಯಾಕೆ ಕೊಂಬುವುದು ಬೇಕು? ಯುದ್ಧ ಸ್ಟಾರ್ಟ್ ಅಂತ ಹೇಳಲಿಕ್ಕೆ ಕೊಂಬು ಊದಲಿಕ್ಕೆ. ಆದರೆ 20ನೇ ವಚನ, ನಮ್ಮ ದೇವರು ನಮಗೋಸ್ಕರ ಯುದ್ಧ ಮಾಡುವನು ಅಂತ ಹೇಳ್ಬಿಟ್ಟು ದೇವ್ರು ಸಹಾಯ ಮಾಡ್ತಾನಂತ ಅವ್ರು ರೆಡಿಯಾಗಿದ್ದರು. ಆ ರೀತಿಯಾಗಿ ನೆಹಮ್ಯನ ಗ್ರಂಥ 4ನೇ ಅಧ್ಯಾಯ ಮುಕ್ತಾಯವಾಗ್ತದೆ. ನೆಹಮ್ಯನ ಗ್ರಂಥ 4ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 4. But it came to pass that when Sanballat heard that we builded the wall, he was wroth and took great indignation and mocked the Jews. And he spake before his brethren and the army of Samaria, and said, What do these feeble Jews? Will they fortify themselves? Will they sacrifice? Will they make an end in a day? Will they revive the stones out of the heaps of the rubbish which are burned? Now Tobiah the Ammonite was by him, and he said, Even that which they build, if a fox go up, he shall even break down their stone wall. Hear, O our God, for we are despised, and turn their reproach upon their own head, and give them for a prey in the land of captivity. And cover not their iniquity, and let not their sin be blotted out from before thee, for they have provoked thee to anger before the builders. So built we the wall, and all the wall was joined together unto the half thereof, for the people had a mind to work. But it came to pass that when Sanballat and Tobiah and the Arabians and the Ammonites and the Ashdodites heard that the walls of Jerusalem were made up, and that the breaches began to be stopped, then they were very wroth, and conspired all of them together to come and to fight against Jerusalem, and to hinder it. Nevertheless we made our prayer unto our God, and set a watch against them day and night because of them. And Judah said, The strength of the bearers of burdens is decayed, and there is much rubbish, so that we are not able to build the wall. And our adversaries said, They shall not know, neither see, till we come in the midst among them, and slay them, and cause the work to cease. And it came to pass that when the Jews which dwelt by them came, they said unto us 10 times, From all places whence ye shall return unto us, they will be upon you. Therefore set I in the lower places behind the wall, and on the higher places I even set the people after their families with their swords, their spears, and their bows. And I looked and rose up, and said unto the nobles, and to the rulers, and to the rest of the people, Be not ye afraid of them. Remember the Lord, which is great and terrible, and fight for your brethren, your sons and your daughters, your wives and your houses.
And it came to pass, when our enemies heard that it was known unto us, and God had brought their counsel to naught, that we returned all of us to the wall, every one unto his work. And it came to pass from that time forth, that the half of my servants wrought in the work, and the other half of them held both the spears, the shields, and the bows, and the habergeons, and the rulers were behind all the house of Judah. They which builded on the wall, and they that bare burdens with those that laded, every one with one of his hands wrought in the work, and with the other hand held a weapon. For the builders every one had his sword girded by his side, and so builded. And he that sounded the trumpet was by me. And I said unto the nobles, and to the rulers, and to the rest of the people, The work is great and large, and we are separated upon the wall, one far from another. In what place therefore ye hear the sound of the trumpet, resort ye thither unto us, our God shall fight for us. So we labored in the work, and half of them held the spears from the rising of the morning till the stars appeared. Likewise at the same time said I unto the people, Let every one with his servant lodge within Jerusalem, that in the night they may be a guard to us, and labor on the day. So neither I, nor my brethren, nor my servants, nor the men of the guard which followed me, none of us put off our clothes, saving that every one put them off for washing.